ಇಬ್ರು ಹುಷಾರು, ಮಮತಾ ಹೇಳಿದಾಗೆ ಕೇಳ್ಕೊಂಡಿರಿ ಎಂದು ಕೊನೆಗೆ ಮಾತು ಸೇರಿಸೋದನ್ನು ಮರೆತಿರಲಿಲ್ಲ. ಅವರ ಗೈರ್ಹಾಜರಿಯಲ್ಲಿ ನಾನು ಸಮರ್ಥವಾಗಿ ಸಂಸಾರ ನಿಭಾಯಿಸಬಲ್ಲೆ ಎಂಬ ವಿಶ್ವಾಸ ಅಪ್ಪ ಚಿಕ್ಕಮ್ಮ ಇಬ್ಬರಿಗೂ ಇತ್ತು. ಎಷ್ಟೋ ಬಾರಿ ಇದೆಲ್ಲ ನನ್ನ ವಯಸ್ಸಿಗೆ ಮೀರಿದ ಹೊರೆ ಎಂದು ನನಗೆ ಬೇಸರವಾಗ್ತಿತ್ತು. ನಾನು ಎಲ್ಲರಂತೆ ಆರಾಮವಾಗಿ ಕಾಲೇಜ್ನಿಂದ ಬಂದು ಅಮ್ಮನ ಕೈಯೇ ಕಾಫಿ ಕುಡಿದು ಅಮ್ಮನ ತೊಡೆ ಮೇಲೆ ತಲೆ ಇಟ್ಟು ಒರಗಿಕೊಂಡು ಕಾಲೇಜ್ನಲ್ಲಿ ನಡೆದ ಸಂಗತಿಗಳನ್ನೆಲ್ಲ ವರದಿ ಒಪ್ಪಿಸುವ ಹಾಗಿದ್ರೆ ಎಂಬ ಹಂಬಲ ಎಡೆ ಎತ್ತಿ ನಿಲ್ತಿತ್ತು. ನಮ್ಮಮ್ಮಂಗೆ ದಿನ ನಾನು ಕಾಲೇಜ್ನಲ್ಲಿ ಏನು ನಡೀತು ಅಂತ ಹೇಳಿದ್ರೇ ನನಗೆ ಸಮಾಧಾನ ಕಣೆ. ಅಮ್ಮನೇ ನನಗೆ ಬೆಸ್ಟ್ ಫ್ರೆಂಡ್ ಇದ್ದಾಗೆ ಎನ್ನುತ್ತಿದ್ಲು ವಾಸವಿ. ಛೇ, ನನಗ್ಯಾಕಿಂತ ದೊಡ್ಡ ಅಭಾವ ಬದುಕಿನಲ್ಲಿ ಎಂದು ನನಗೆ ದುಃಖವೂ ಬರ್ತಿತ್ತು. ನಾನು ಕಾಲೇಜ್ನಿಂದ ಬಂದಾಗ ಯಾರು ನನ್ನ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ತೋರಿಸ್ತಿರ್ಲಿಲ್ಲ. ಮಮತಾ, ಎಲೆಕ್ಟ್ರಿಸಿಟಿ ಬಿಲ್ ಬಂದಿದೆ, ಮರಿದೆ ನಾಳೆ ಕಟ್ಬಿಡು. ಕೌಸಲ್ಯ ಮಕ್ಕಳಿಗೋಸ್ಕರ ಏನೋ ಪಾರ್ಸಲ್ ಕಳಿಸಿದ್ದಾಳಂತೆ, ಅದನ್ನು ಪೊಲೀಸ್ ಆಫೀಸ್ನಿಂದ ತರಬೇಕಂತೆ. ನಿಮ್ಮಪ್ಪ ಮನೆ ಖರ್ಚಿಗೆ ನಿನ್ನ ಅಕೌಂಟ್ನಲ್ಲಿ ದುಡ್ಡು ಹಾಕಿದ್ದಾರಂತೆ. ನಾಳೆನೇ ಬ್ಯಾಂಕಿಗೆ ಹೋಗ್ಬಾ, ಮನೆ ಸಾಮಾನುಗಳು ತರಬೇಕು. ಅಕ್ಕ, ನನ್ನ ಸಾಕ್ಸ್ ಹರಿದೋಗಿದೆ, ಬೇರೆ ತರಬೇಕು. ಮಮ್ಮಿ ಅಕ್ಕ, ನನಗೆ ಡ್ರಾಯಿಂಗ್ ಬುಕ್ ಬೇಕಿತ್ತು, ಪ್ಲೀಸ್ ನಾಳೆ ತಂದುಕೊಡು. ಮಮ್ಮಿ ಅಕ್ಕ, ನನಗೆ ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ ಆಸೆ, ಕ್ಯಾರೆಟ್ ತಂದುಕೊಡು. ಇಲ್ದಿದ್ರೆ ಅಜ್ಜಿ ಮಾಡಿಕೊಡಲ್ಲ ಅಂತಾರೆ. ಹೀಗೆ ಎಲ್ಲರಿಂದ ಬೇಡಿಕೆ ಹಾಗೂ ಅಣತೆಯ ಪಟ್ಟಿಗಳು ನನಗಾಗಿ ಕಾಯ್ತಿತ್ತು. ಇಂಥ ವಿಷಯಗಳನ್ನು ನಾನು ಯಾಂತ್ರಿಕವಾಗಿ ಅಂಗೀಕರಿಸ್ಕೊಂಡ್ಬಿಟ್ಟಿದ್ದೆ. ವರ್ಷ ವರುಣ್ ಬಗ್ಗೆ ನನಗೆ ಪ್ರೀತಿ ಹುಕ್ಕಿ ಬರ್ತಿತ್ತು. ತಂದೆ ತಾಯಿಯ ಕೊರತೆ ಬಾರದ ಹಾಗೆ ಅಕ್ಕರೆಯಿಂದ ನೋಡ್ಕೊಳ್ತಿದ್ದೆ. ಆದರೆ ಅದೇ ಪ್ರೀತಿ ಅಕ್ಕರೆ ನನಗೂ ಬೇಕೆಂದು ಯಾರೂ ಯೋಚಿಸ್ತಿರಲಿಲ್ಲ. ನಮ್ಮ ಮಮತಾ ಇದ್ದರೆ 4 ಭುಜಗಳು ಇದ್ದ ಹಾಗೆ ಎಂದು ಹೊಗಳಿಕೆಯ ಕಿರೀಟ ನನ್ನ ತಲೆ ಮೇಲೆ ಹೊರಿಸ್ತಿದ್ರು. ಆ ಕಿರೀಟದ ಭಾರ ನನ್ನ ಪಾಲಿಗೆ ಅಸಹನೀಯವಾಗಿತ್ತು. ಆದರೆ ಅದನ್ನು ನಾನು ಬಾಯ್ಬಿಟ್ಟು ಹೇಳ್ತಿರ್ಲಿಲ್ಲ. ಒಮ್ಮೆ ನಾನು ಕೋಪದ ಬರದಲ್ಲಿ ನನ್ನ ಮನಸ್ಸಿನ ಆವೇಶವನ್ನೆಲ್ಲ ಹೊರಹಾಕಿದಾಗ ಅದರ ಪರಿಣಾಮವೇನಾಗಿತ್ತು ಎಂಬುದು ನಾನು ಮರೆಯಲಾದಿದ್ದೆ. ಅಪ್ಪ ನನ್ನ ಕೆನ್ನೆಗೆ ಕೊಟ್ಟ ಏಟಿನ ನೋವು ಉಪಶಮನವಾಗದಿದ್ರೂ ಅದರಿಂದಾದ ನೋವು ಇನ್ನೂ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಅದು ನನ್ನ ಹೃದಯಕ್ಕೆ ಬಿದ್ದ ಪೆಟ್ಟು. ಮತ್ತೆ ನನ್ನ ಮನಸ್ಸನ್ನು ಘಾಸಿಗೊಳಿಸಿಕೊಳ್ಳಲು ನನಗಿಷ್ಟವಿರಲಿಲ್ಲ. ನಮ್ಮ ಅಂತಿಮ BA ಪರೀಕ್ಷೆಗಳು ಮುಗಿಯುವ ಹೊತ್ತಿಗೆ ವಾಸವಿಗೆ ಮದುವೆ ನಿಶ್ಚಯವಾಗಿತ್ತು. ಅವಳ ತಂದೆಯ ಬಿಸ್ನೆಸ್ ಸ್ನೇಹಿತರ ಮಗನಿಗೆ ಮಗಳನ್ನು ಕೊಡೋದೆಂದು ಮಾತಾಗಿತ್ತು. ವಾಸವಿಗೂ ಹುಡುಗನ ಬಗ್ಗೆ ತುಂಬ ಒಪ್ಪಿಗೆಯಾಗಿತ್ತು. ನನಗಿಂತ ಗಂಡು ಬೇಕು ಅಂತ ನನ್ನ ತಂದೆಗೆ ತಾಯಿಗೆ ಚೆನ್ನಾಗಿ ಗೊತ್ತು. ಅವರ ನಿರ್ಧಾರ ನಾನು ಗೌರವಿಸ್ತೀನಿ ಎಂದು ವಿಧಿಯ ಮಗಳಂತೆ ನುಡಿದಿದ್ಲು. ಅವಳ ಮದುವೆಯ ನಿಶ್ಚಿತಾರ್ಥಕ್ಕೆ ನಾನು ಬರಲೇಬೇಕೆಂದು ವಾಸವಿ ಆಗ್ರಹಪಡಿಸಿದಾಗ ನನಗೆ ನಿರಾಕರಿಸಲು ಸಾಧ್ಯವಾಗಿರಲಿಲ್ಲ. ಮೆರೂನ್ ಬಣ್ಣದ ಬಡಲಿಗೆ 4 ಬೆರಳುಗಳುಳ್ಳ ಜರಿಯ ಹಂಚಿನ ಮೈಸೂರು ಸಿಲ್ಕ್ ಸೀರೆ ನನ್ನ ಬಳುಕು ದೇಹವನ್ನು ಅಲಂಕರಿಸಿತು. ಕೈ ತುಂಬ ಕೆಂಪು ಗಾಜಿನ ಬಳೆಗಳು, ನೀಲವಾದ ಜಡೆ, ಕಿವಿಯಲ್ಲಿ ಕೆಂಪನೆ ಜುಮುಕಿ, ಕೊರಳಿಗೆ ಚಿನ್ನದ ಅಡಿಕೆ ಹಣೆಯ ಮೇಲೆ ರಾರಾಜಿಸುತ್ತಿದ್ದ ಪುಟ್ಟ ತಿಲಕ. ನನ್ನ ಅಂದವನ್ನು ದ್ವಿಗುಣಗೊಳಿಸಲು ಇಷ್ಟೇ ಅಲಂಕಾರ ಸಾಕಿತು. ವಾಸವಿಯ ಭವ್ಯ ಬಂಗಲೆ ಪ್ರವೇಶಿಸಿದಾಗ ಅಲ್ಲಿ ನೆರೆದಿದ್ದ ಹೆಂಗಸರ ಸೀರೆ, ಒಡವೆಗಳನ್ನು ನೋಡಿ ನಾನು ದಂಗಾಗಿ ಹೋಗಿದ್ದೆ. ಈ ಬಾರಿ ಕಾಂಜೀವರಂ ಸೀರೆಗಳು, ಮೈ ತುಂಬ ಧರಿಸಿದ ಚಿನ್ನ, ವಜ್ರದ ಒಡವೆಗಳ ಮುಂದೆ ನಾನು ತೀರಾ ಸರಳವಾಗಿದ್ದೇನೆ ಎಂದು ಸಂಕೋಚವಾಯಿತು. ವಾಸವಿ ನನ್ನನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸಿ ಅಪ್ಕೊಂಡ್ಳು. ತುಂಬ ಚೆನ್ನಾಗಿ ಕಾಣ್ತಿದ್ಯಾ ವಾಸವಿ. ನಾನು ಅವಳ ಹಸಿರು ಬಣ್ಣದ ಗೇಣಗಳ ಅಂಚಿನ ಸೀರೆಯನ್ನು ಸವರುತ್ತಾ ಹೇಳಿದಾಗ ವಾಸವಿ ನನ್ನ ಕಡೆ ನೋಡಿ ನಕ್ಕಳು. ಸೀರೆ ಚೆನ್ನಾಗಿದೆ ಅಷ್ಟೇ, ಆದರೆ ನಿನ್ನ ಬ್ಯೂಟಿ ಮುಂದೆ ನಾನು ಯಾವತ್ತೂ ಡಲ್ಲೆ. ಆ ಮಾತು ನಿಜವೆಂದು ನನಗೆ ತಿಳಿಯದೆ, ಆದರೆ ಗೆಳತಿಯ ಮನಸ್ಸಿನ ಸೌಂದರ್ಯ ನನಗೆ ಬಹಳ ಇಷ್ಟವಾಗಿತ್ತು. ನಿನ್ನ ಗುಣನೇ ವಜ್ರದ ಹಾಗೆ, ಅದರ ಹೊಳಪು ಯಾವತ್ತೂ ಮಾಸೋದಿಲ್ಲ ಎಂದು ಹೃದಯ ತುಂಬಿ ನುಡಿದೆ. ಅಷ್ಟರಲ್ಲಿ ವಾಸವಿಯ ತಾಯಿ ಭಾಗ್ಯಲಕ್ಷ್ಮಿ ಅಲ್ಲಿಗೆ ಬಂದವರೇ
ಇಬ್ಬರು ಹರಟೆ ಹೊಡಿತಾ ಕುತ್ಕೊಂಬಿಡಿ, ಗಂಡಿನ ಕಡೆಯವರು ಹೊರಟಿದ್ದಾರಂತೆ. ವಾಸ್ವಿ, ಸ್ವಲ್ಪ ಮೇಕಪ್ ಟಚ್ ಮಾಡ್ಕೊ. ಮಮತಾ ಅವಳಿಗೆ ಚೆನ್ನಾಗಿ ಡ್ರೆಸ್ ಮಾಡಮ್ಮ ಎಂದು ಹಣತೆ ನೀಡಿ ಗಡಬಡಿಸಿ ಅಲ್ಲಿಂದ ಕಾಲ್ ತೆಗೆದ್ರು. ನಾನು ವಾಸವಿಯ ಸೀರೆಯ ನೆರಿಗೆಗಳನ್ನು ಒಪ್ಪವಾಗಿ ಜೋಡಿಸಿರುವಾಗ ಕ್ಯಾಮರಾ ಹಿಡಿದು ಅವಳನ್ನು ವಿಷ್ಣು ಅಲ್ಲಿಗೆ ಪ್ರವೇಶಿಸಿದ. ಚೆಲುವಮ್ಮ, ಒಂದು ಬ್ಯೂಟಿಫುಲ್ ಫೋಸ್ ಕೊಡು ಎಂದು ತೆಲುಗಿನಲ್ಲಿ ಹೇಳಿದ. ವಾಸವಿ ನಗುತ್ತಾ ಕ್ಯಾಮರಾ ಮುಂದೆ ಮುಖ ಮಾಡಿ ನಿಂತಳು. ಅವನು ಕ್ಯಾಮರಾ ಕ್ಲಿಕ್ಕಿಸಿದ್ರು ಅವನ ಮೆಚ್ಚುಗೆಯ ನೋಟ ನನ್ನ ಮೇಲೆ ನಾಟಿತು. ವಾವ್, ಲುಕಿಂಗ್ ಲವ್ಲಿ. ಅವನು ನನ್ನನ್ನೇ ನೋಡುತ್ತಾ ಹೇಳಿದಾಗ ನಾಚಿಕೆ ಮುಜುಗರದಿಂದ ನಾನು ಬೇರೆಡೆ ತಿರುಗಿದೆ. ಅಣ್ಣ ತನ್ನನ್ನು ಹೊಗಳಿದ್ದಾನೆಂದು ಭಾವಿಸಿದ ವಾಸವಿ ಲಜ್ಜೆಯಿಂದ, ಹೋಗಣ್ಣ, ಕೀಟ್ಲೆ ಮಾಡಬೇಡ ಎಂದ್ಲು. ಹೌದಮ್ಮ, ನಿನ್ನನ್ನು ಹೊಗಳೋರೇ ಬೇರೆ, ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ ನಿನಗೆ ಎಂದು ತಂಗಿಯ ಕೆನ್ನೆಗಿಂಡಿ ವಿಷ್ಣು ನನ್ನ ಕಡೆ ಕುಡಿ ನೋಟ ಬೀರಿ ಅಲ್ಲಿಂದ ಹೊರಟ. ವಾಸವಿಯ ಬಾವಿಪತಿ ರಮೇಶ್ ಬಾಬು ಕಪ್ಪಾದರೂ ನೋಡಲು ಲಕ್ಷಣವಾಗಿದ್ದ. ಮುಖದಲ್ಲಿ ಸ್ನೇಹ ಪರತೆ, ನಗುವಿನಲ್ಲಿ ಸೌಜನ್ಯತೆ ಕಾಣ್ತಿತ್ತು. ಶ್ರೀಮಂತರಾದರೂ ಅವರ ತಂದೆ ತಾಯಿಗೆ ಅಹಂಕಾರವಿರಲಿಲ್ಲ. ಎಲ್ಲರ ನಗು ಸಂತಸದ ನಡುವೆ ವಾಸವಿಯ ನಿಶ್ಚಿತಾರ್ಥ ನಡೆಯಿತು. ನಾನು ಸಂಭ್ರಮದಿಂದ ಓಡಾಡುತ್ತಾ ವಾಸವಿಗೆ ಸಹಾಯಕಳಾಗಿದ್ದೆ. ಗಂಡಿನ ಕಡೆಯವರು ಕೊಟ್ಟ ಸೀರೆ ಉಟ್ಟು ವಾಸವಿ ಹಸೆಮಣೆಯ ಕಡೆ ಹೋದಾಗ ನಾನು ಕೋಣೆಯಲ್ಲಿ ಅವಳು ಬಿಚ್ಚಾಕಿದ್ದ ಬೆಲೆ ಬಾಳುವ ಸೀರೆಯನ್ನು ಮಡಚುತ್ತಾ ನಿಂತಿದ್ದೆ. ಬಾಗಿಲ ಕಡೆ ಬೆನ್ ಮಾಡಿದ್ರಿಂದ ನನಗೆ ಹಿಂದಿನಿಂದ ಯಾರು ಬಂದಿದ್ದಾರೆಂದು ತಿಳಿಲಿಲ್ಲ. ಮಮತಾ ಬಿಸಿ ಉಸಿರಿನ ಸ್ವರ ನನ್ನ ಕೆನ್ನೆಯ ಬಳಿ ಕೇಳಿಸಿದಾಗ ನಾನು ಬೆಚ್ಚಿ ಹಿಂದೆ ತಿರುಗಿ ನೋಡಿದೆ. ವಾಸವಿಯ ಅಣ್ಣ ವಿಷ್ಣು. ಅವನ ಮುಖ ನನಗೆ ತೀರಾ ಸಮೀಪದಲ್ಲಿತ್ತು. ಮಮತಾ, ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಯು ಆರ್ ಸೋ ಬ್ಯೂಟಿಫುಲ್. ಅವನ ಅನಿರೀಕ್ಷಿತ ಮಾತುಗಳಿಂದ ಗಲಿಬಿಲಿಗೊಂಡೆ. ನನ್ನ ಕೈಗಳಿಂದ ಸೀರೆ ಕೆಳಗೆ ಬಿತ್ತು. ನಾನು ಅದನ್ನು ಎತ್ಕೊಳ್ಳಲು ಬಗ್ಗಿದೆ. ಅದೇ ಸಮಯಕ್ಕೆ ಅವನು ಬಾಗಿದ್ರಿಂದ ಇಬ್ಬರ ತಲೆ ಡಿಕ್ಕಿ ಹೊಡೆಯಿತು. ನಾನು ಹಣೆ ಸವರಿಕೊಳ್ಳುತ್ತಾ ಹಿಂದೆ ಸರಿದೆ. ಅಷ್ಟರಲ್ಲಿ ಬಾಗಿಲ ಬಳಿ ಯಾರೋ ಬಂದಂತಾಯಿತು. ನಾವಿಬ್ಬರು ತಿರುಗಿ ನೋಡಿದಾಗ ಭಾಗ್ಯಲಕ್ಷ್ಮಿ ನಿಂತಿದ್ರು. ತಾಯಿಯನ್ನು ಕಂಡೊಡನೆ ಹುಲಿಯನ್ನು ನೋಡಿದ ಹಾಗೆ ವಿಷ್ಣು ಅಲ್ಲಿಂದ ಪಲಾಯನ ಮಾಡ್ದ. ಭಾಗ್ಯಲಕ್ಷ್ಮಿ ನನ್ನನ್ನು ಉದ್ದೇಶಿಸಿ, ಬಾಮ ಮಮತಾ, ವಾಸವಿ ನಿನ್ನ ಜೊತೆ ಫೋಟೋ ತೆಗೆಸ್ಕೊಬೇಕು ಅಂತ ಕರೀತಿದ್ದಾಳೆ ಎಂದು ಅವರ ಜೊತೆಯಲ್ಲೇ ಕರೆದೊಯ್ದರು. ನನ್ನನ್ನು ಅವರ ಮಗನ ಜೊತೆ ಈ ಕೋಣೆಯಲ್ಲಿ ಒಂಟಿಯಾಗಿರೋದನ್ನು ಕಂಡು ಅವರು ಎಲ್ಲಿ ತಪ್ಪು ತಿಳ್ಕೊಳ್ತಾರೋ ಎಂದು ಮೊದಲು ನಾನು ಹೆದರಿಬಿಟ್ಟಿದ್ದೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ರೆ ಅತಿಕ್ರಮಿಸಿ ಬಂದ ವಿಷ್ಣುವಿನ ಬಗ್ಗೆ ನನಗೆ ಕೋಪವೇ ಬಂತು. ಆದರೆ ಭಾಗ್ಯಲಕ್ಷ್ಮಿ ಏನೂ ನಡೆದಿಲ್ಲವೆಂಬಂತೆ ನನ್ನೊಡನೆ ವಿಶ್ವಾಸದಿಂದಲೇ ನಡೆದುಕೊಂಡಾಗ ನನಗೆ ಸಮಾಧಾನವಾಗಿತ್ತು. ನಿಶ್ಚಿತಾರ್ಥ ಮುಗಿಯುವ ಹೊತ್ತಿಗೆ ಭಾಗ್ಯಲಕ್ಷ್ಮಿ ನನ್ನ ಬಗ್ಗೆ ಬಹಳ ಆತ್ಮೀಯತೆ ಬೆಳೆಸ್ಕೊಂಡಿದ್ರು. ಇಷ್ಟು ದಿನ ನನ್ನನ್ನು ವಾಸವಿಯ ಗೆಳತಿಯೆಂದಷ್ಟೇ ನನ್ನನ್ನು ಪರಿಗಣಿಸ್ತಿದ್ದಿದ್ದು. ಆದರೆ ಈಗ ಅವರು ನನ್ನನ್ನು ವಿಶೇಷವಾಗಿ ಹಚ್ಕೊಂಡು ಪ್ರತಿಯೊಂದು ಕೆಲಸಕ್ಕೂ ಕರೆಯುತ್ತಿದ್ದರು. ಮಮತಾ, ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡು. ಮಮತಾ, ಆ ಹಣ್ಣಿನ ಟ್ರೇಗಳೆಲ್ಲ ಸರಿಯಾಗಿ ಜೋಡಿಸಮ್ಮ. ಮಮತಾ, ಬೀಗರಿಗೆ ಒಂದು ರೌಂಡ್ ಜ್ಯೂಸ್ ಕೊಡೋಕ್ಕೆ ಹೇಳಿದೆ. ಅಡಿಗೆಯವರಿಗೆ ಜ್ಞಾಪಿಸ್ಬಿಡು. ಹೀಗೆ ಎಡೆಬಿಡದೆ ನನಗೆ ಯಾವುದಾದರೂ ಜವಾಬ್ದಾರಿ ಒಪ್ಪಿಸ್ತಿದ್ರು. ಕಿತ್ತಳೆ ಬಣ್ಣದ ಜರಿ ಅಂಚಿನ ಸೀರೆ ಉಟ್ಟು ನೀಲ ಜಡೆಗೆ ಮಲ್ಲಿಗೆ ಮುಡಿದು ಬಳುಕು ನಡಿಗೆಯಿಂದ ಓಡಾಡ್ತಿದ್ದ ನನ್ನ ಮೇಲೆ ಅವರ ನೆಂಟರಿಷ್ಟರ ಗಮನ ಹರಿದಿತ್ತು. ಭಾಗ್ಯ, ಎವರೇ ಈ ಪಿಲ್ಲ ಇಂತ ಬಾಗ ಪಾರಾಡ್ತಾ ಉಂದಿ. ಭಾಗ್ಯಲಕ್ಷ್ಮಿ ನನ್ನ ಕಡೆ ನೋಡಿ ನಗುತ್ತಾ, ನಮ್ಮ ವಾಸವಿ ಸ್ನೇಹಿತೆ, ನಮಗೆಲ್ಲ ತುಂಬ ಬೇಕಾದವಳು ಎಂದು ತೆಲುಗಿನಲ್ಲಿ ಉತ್ತರಿಸಿದ್ರು. ಅವರ ಮಾತಿನ ಒಳ ಅರ್ಥ ಗ್ರಹಿಸಲಾರದೆ ನಾನು ಗಲಿಬಿಲಿಗೊಂಡೆ. ಹಸೆಮಣೆಯಿಂದ ಎದ್ದ ಮೇಲೆ ವಾಸವಿ ನನ್ನನ್ನು ಹತ್ತಿರ ಕರೆದು, ಏನೇ ನನ್ನಮ್ಮ ನಿನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಎಂದು ಕಣ್ಮಿಟಿಕಿಸಿ ರೇಗಿಸಿದ್ಲು. ಯಾಕೆ, ನಿನ್ನ ಎಂಗೇಜ್ಮೆಂಟ್ಗೆ ನಾನು ಇಷ್ಟು ಹೆಲ್ಪ್ ಮಾಡಬಾರ್ದಾ ಎಂದು ನಾನು ಮಾತು ತೇಲ್ಸಿದೆ. ಆದರೆ ವಿಷ್ಣುವಿನ ಆರಾಧನೆಯ ನೋಟ ಇಡೀ ಸಮಾರಂಭದುದ್ದಕ್ಕೂ ನನ್ನನ್ನೇ ಎಡಬಿಡದೆ ಹಿಂಬಾಲಿಸ್ತಿತ್ತು. ನಾನು ಎಲ್ಲೇ ಓಡಾಡಿದ್ರೂ ಅವನು ನನ್ನನ್ನು ಮೆಚ್ಚುಗೆಯಿಂದ ದಿಟ್ಟಿಸುತ್ತಿದ್ದ ನನಗೆ ಅರಿವಾಗಿತ್ತು. ಭಾಗ್ಯಲಕ್ಷ್ಮಿ ಆಂಟಿಯ ವಿಶ್ವಾಸಕ್ಕೂ ವಿಷ್ಣುವಿನ ಒಲುಮೆ ತುಂಬಿದ ನೋಟಕ್ಕೂ ಏನಾದರೂ ಸಂಬಂಧ ಇರಬಹುದೇ?
ಎಂಬ ಗೊಂದಲ ನನ್ನ ಮನಸ್ಸಿನಲ್ಲಿ ತುಂಬಿತ್ತು. ಅದಕ್ಕುತ್ತರ ವಾಸವಿಯ ಬಾಯಿಂದಲೇ ನನಗೆ ಸಿಕ್ತು. ನಿಶ್ಚಿತಾರ್ಥ ಮುಗಿದ ಕೆಲವು ದಿನಗಳ ನಂತರ ನಾನು ವಾಸವಿಯ ಜೊತೆ ಶಾಪಿಂಗಿಗೆ ಹೋಗಿದ್ದಾಗ ಅವಳು ಮಾತಿನ ಮಧ್ಯೆ ತನ್ನ ಭಾವಿ ಪತಿಯ ಬಗ್ಗೆ ಹೇಳುತ್ತಾ, ಮದುವೆ ಆದಮೇಲೆ ನಾವಿಬ್ಬರು ಹನಿಮೂನ್ಗೆ ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ ಕಣೆ ಎಂದಾಗ ನಾನು ಸಂಭ್ರಮದಿಂದ, ಹೌದಾ, ರಿಯಲಿ ಯು ಆರ್ ಲಕ್ಕಿ ಎಂದು ಅವಳ ಸಂತೋಷದಲ್ಲಿ ಹೃತ್ಪೂರ್ವಕವಾಗಿ ಪಾಲ್ಗೊಂಡೆ. ವಾಸವಿ ಕೊಂಕು ನೋಟ ಬೀರುತ್ತಾ, ಯಾಕೆ, ನಿನ್ನ ಅದೃಷ್ಟಕ್ಕೇನು ಕಡಿಮೆಯಾಗಿದೆ, ಯು ಆರ್ ಆಲ್ಸೋ ವೆರಿ ಲಕ್ಕಿ ಎಂದಾಗ ನಾನು ಆಶ್ಚರ್ಯದಿಂದ ನೋಡಿದೆ. ಏನು ಹೇಳ್ತಿದ್ಯಾ ವಾಸವಿ? ವಾಸವಿ ನಗುತ್ತಾ, ಕಳ್ಳಿ ಕಣೆ ನೀನು, ಏನು ಗೊತ್ತೇ ಇಲ್ಲದೆ ಇರೋ ಹಾಗೆ ನಾಟಕ ಆಡ್ತಿದೀಯಾ. ನಮ್ಮಣ್ಣ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದಾನೆ. ಮದುವೆ ಮಾಡಿಕೊಂಡ್ರೆ ನಿನ್ನನ್ನೇ ಅಂತ, ಬೇರೆ ಯಾವ ಹೆಣ್ಣನ್ನು ನನಗೆ ಬೇಡ ಅಂತ ಹೇಳ್ದ. ಏನು ಮೋಡಿ ಮಾಡಿದ್ಯಾ ಅವನಿಗೆ ಎಂದು ತುಂಟತನದಿಂದ ಕೇಳಿದ್ಲು. ನನಗೆ ಒಳಗೊಳಗೆ ಪುಳುಕವಾಯಿತು. ನಾನು ರೂಪವತಿ ಎಂದು ನನಗೆ ಗೊತ್ತು, ಆದರೆ ನನ್ನ ಸೌಂದರ್ಯ ಅಷ್ಟು ಶ್ರೀಮಂತರ ಮನೆ ಯುವಕನನ್ನು ಸೆರೆ ಹಿಡಿದಿದ್ದು ಅದು ವಿವಾಹದವರೆಗೂ ಮುಕ್ತಾಯವಾಗುತ್ತದೆಯೇ? ಆದರೂ ಅದರ ಮೇಲೆ ಉದಾಸೀನ ನಟಿಸುತ್ತಾ, ಅದೆಲ್ಲ ಅಷ್ಟು ಸುಲಭನ ವಾಸವಿ, ನಿಮ್ಮ ತಂದೆ ತಾಯಿ ಒಪ್ಪಬೇಕಲ್ವಾ ಎಂದೆ. ನಮ್ಮ ತಂದೆ ತುಂಬ ಬ್ರಾಡ್ ಮೈಂಡೆಡ್, ಖಂಡಿತ ಒಪ್ಕೊತಾರೆ. ಆದರೆ ನಮ್ಮ ತಂದೆದೇ ಸ್ವಲ್ಪ ಪ್ರಾಬ್ಲಮ್. ಅವರು ಅಂತಸ್ತು, ಜಾತಿ, ಶ್ರೀಮಂತಿಕೆ ಅನ್ನೋ ವ್ಯಾಮೋಹ ಜಾಸ್ತಿ. ಆದರೆ ನಮ್ಮ ವಿಷ್ಣು ಅವರಿಗೆ ಮುದ್ದಿನ ಮಗ. ಅವನು ಆಸೆ ಪಟ್ಟು ಹಠ ಹಿಡಿದ್ರೆ ಅವರು ಖಂಡಿತ ಅಡ್ಡಿ ಮಾಡಲ್ಲ. ವಾಸವಿಯ ಮಾತು ಕೇಳಿ ನನ್ನ ಬಾಯಿ ಕಟ್ಟಿತು. ಅವಳು ನನ್ನ ಭುಜ ಬಳಸಿ, ನೀನು ನನ್ನ ಅತ್ತಿಗೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಕಣೆ, ನಮ್ಮಿಬ್ಬರ ಸ್ನೇಹನೂ ಉಳಿಯುತ್ತೆ, ಸಂಬಂಧನೂ ಬೆಳೆಯುತ್ತೆ ಎಂದು ಸಂತೋಷದಿಂದ ನುಡಿದ್ಲು. ನಾನು ಮಾತನಾಡಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲೂ ರಂಗ ರಂಗಾದ ಕನಸಿನ ಗೋಪುರ ನಿರ್ಮಾಣವಾಗಿತ್ತು. ವಾಸವಿ ಮದುವೆ ಮುಗಿಯುತ್ತಿದ್ದಂತೆ ಅವಳ ತಂದೆ ತಾಯಿ ನಮ್ಮ ಮನೆಗೆ ಬಂದು ಮದುವೆಯ ಪ್ರಸ್ತಾಪ ಮಾಡಿದ್ರೆ ಅಪ್ಪ ಚಿಕ್ಕಮ್ಮ ಒಪ್ತಾರೆಯೇ? ಒಂದು ಪಕ್ಷ ಅವರು ವಿರೋಧಿಸಿದ್ರೆ ನಾನು ಎದೆಗೊಂದಿ ಹಿಂತೆಗಿಬಾರ್ದು. ಜಾತಿ ಅಂತಸ್ತು ಎಲ್ಲವನ್ನೂ ಮೀರಿಸುವಂಥ ವಿಷ್ಣುವಿನ ಪ್ರೇಮ ನನಗೆ ಬೆಂಬಲವಾಗಿರುವಾಗ ನಾನ್ಯಾಕೆ ಮನೆಯವರಿಗೆ ಹಂಚಬೇಕು? ಅಪ್ಪ ಚಿಕ್ಕಮ್ಮ ನನಗೆ ಪ್ರೀತಿ ವಾತ್ಸಲ್ಯದ ದಾರೆ ಎರೆದಿರೋದು ಅಷ್ಟರಲ್ಲೇ ಇದೆ. ಅವರ ಸಂಬಂಧ ದೂರವಾಗೋದ್ರಿಂದ ನನಗೇನು ದೊಡ್ಡ ನಷ್ಟವಿಲ್ಲ. ಪ್ರೀತಿಸುವ ಪತಿ, ವಿಶ್ವಾಸ ತೋರಿಸುವ ಅತ್ತೆ ಮಾವ, ಎಲ್ಲಕ್ಕಿಂತ ಪ್ರಾಣಪ್ರಿಯ ಗೆಳತಿ ವಾಸವಿ ನನ್ನ ಮನೆಯವರಿಗಾಗಿ ರಕ್ಷಣೆ ನೀಡಿದರೆ ನನಗೆ ಅದಕ್ಕಿಂತ ಇನ್ನೇನು ಬೇಕು? ಈ ವಿಷಯದಲ್ಲಿ ನಾನು ಅಪ್ಪನನ್ನು ಎದುರು ಹಾಕ್ಕೊಂಡ್ರೂ ಪರವಾಗಿಲ್ಲ, ನನ್ನ ಬದುಕನ್ನು ಧೈರ್ಯವಾಗಿ ರೂಪಿಸ್ಕೊಳ್ಬೇಕು ಎಂದು ದೃಢ ನಿರ್ಧಾರ ಕೈಗೊಂಡಾಗ ನನ್ನ ಮನಸ್ಸು ಸಮಾಧಾನಗೊಂಡಿತು. ವಾಸವಿಯ ಮದುವೆಯ ಸಿದ್ಧತೆಗಳು ಭರದಿಂದ ಸಾಗಿತ್ತು. ಮೊದಲೇ ಶ್ರೀಮಂತ ಕುಟುಂಬ, ಅದಕ್ಕೆ ಕಳಶವಿಟ್ಟಂತೆ ಒಬ್ಬಳೆ ಮಗಳು, ಜೊತೆಗೆ ಸರಿ ಸಮಾನ ಅಂತಸ್ತಿನ ಬೀಗರು. ಪ್ರತಿದಿನ ಸಂಭ್ರಮ, ಸಂತೋಷದ ಶಾಪಿಂಗ್ ಇದ್ದೇ ಇರ್ತಿತ್ತು. ಎಲ್ಲಕ್ಕೂ ವಾಸವಿ ನನಗೆ ಬಲವಂತ ಮಾಡಿ ಅವರ ಮನೆಯವರ ಜೊತೆ ಹೊರಡಿಸ್ತಿದ್ಲು. ಅವಳ ತಾಯಿ ನನ್ನನ್ನು ತುಂಬ ವಿಶ್ವಾಸದಿಂದ ಬರಮಾಡ್ಕೊಳ್ತಿದ್ರು. ಬಾಮ, ನೀನು ಬಂದರೆ ಮನೆ ತುಂಬಿದ ಹಾಗಿರುತ್ತೆ. ನಮ್ಮ ವಾಸವಿ ಅಂತೂ ನಿನ್ನನ್ನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತಾಳೆ. ಸದ್ಯ ಗಂಡನ ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಿಲ್ಲ, ನಮ್ಮ ಪುಣ್ಯ. ಅವರ ಮಾತಿಗೆ ಎಲ್ಲರೂ ನಕ್ಕರು. ನಾನು ನಸು ನಾಚಿಕೆಯಿಂದ ವಿಷ್ಣುವಿನ ಕಡೆ ನೋಡಿದಾಗ ಅವನ ದೃಷ್ಟಿ ನನ್ನತ್ತಲೇ ಇತ್ತು. ಅವನಿಗೆ ನನ್ನೊಡನೆ ಮಾತನಾಡಲು ಹೆಚ್ಚು ಸಂದರ್ಭ ಸಿಗ್ತಿರಲಿಲ್ಲ. ಆದರೆ ಅವನ ಪ್ರಶಂಸೆಯ ನೋಟ, ಆರಾಧನೆ ತುಂಬಿದ ಕಣ್ಗಳು ನನಗೆ 100 ಸಂದೇಶ ಸಾರ್ತಿತ್ತು. ಅಪ್ಪ ಚಿಕ್ಕಮ್ಮ ಊರಿನಿಂದ ಈ ಸಲ ಬಂದಾಗ ನನಗೆ ಹೊಸ ಸಮಾಚಾರ ಕಾದಿತ್ತು. ಹೇಗೂ ನಾನು ಮುಂದಿನ ವರ್ಷ ರಿಟೈರ್ಡ್ ಆಗ್ತಿದ್ದೀನಿ. ನಮ್ಮ ಅಮ್ಮು ಓದ್ ಮುಗ್ದಿದೆ. ಆದಷ್ಟು ಬೇಗ ಅವಳಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕು. ಅಕ್ಕನ ಮದುವೆ ಎಂದು ವರುಣ್ ವರ್ಷ ಸಂತಸದಿಂದ ಕುಣಿದಾಡಿದರು. ನಾನು ಅವರ ಉಲ್ಲಾಸಕ್ಕೆ ಪ್ರತಿಕ್ರಿಯೆ ತೋರದೆ ಮೌನವಾಗಿದ್ದೆ. ಅಪ್ಪ ಅವರ ಗೆಳೆಯರಾದ ಚಲಪತಿಯ ಬಳಿ ಹೋಗಿ ಗಂಡಿನವರ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಬಂದು ಚಿಕ್ಕಮ್ಮನ ಬಳಿ ಚರ್ಚಿಸುತ್ತಿದ್ದರು. ಆಗಲೇ ನಾನು ಮನಸ್ಸು ಗಟ್ಟಿ ಮಾಡಿಕೊಂಡೆ. ಅಪ್ಪ, ಯಾರಾದರೂ ಗಂಡಿನ ಕಡೆಯವರನ್ನು
ಕರೆ ತರುವ ಮುನ್ನವೇ ನಾನು ವಾಸವಿಯ ಮನೆಯವರ ಬಗ್ಗೆ ಹೇಳಿಬಿಡಬೇಕು. ನಾನು ವಾಸವಿಯ ಬಳಿ ಸಮಯ ಸಾಧಿಸಿ ಮೆಲ್ಲನೆ ಮಾತು ತೆಗೆದೆ. ನಮ್ಮ ತಂದೆ ನನ್ನ ಮದುವೆಗೆ ಗಂಡು ನೋಡ್ತಿದ್ದಾರೆ ಕಣೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವರಿಗೆ ನಮ್ಮ ಅಣ್ಣನ ವಿಷಯ ಹೇಳಿದ್ಯಾ? ವಾಸವಿ ಆತುರದಿಂದ ಕೇಳಿದ್ಲು. ಹೇಗೆ ಹೇಳೋದು? ನನ್ನ ಮದುವೆ ವಿಷಯ ಇನ್ನೂ ಮಾತುಕತೆ ಹಂತದಲ್ಲೇ ಇದೆ. ಗಂಡಿನ ಕಡೆಯವರನ್ನು ಮನೆಗೆ ಕರೆಸೋ ಅಷ್ಟು ಮುಂದುವರೆದಿಲ್ಲ. ಹಾಗಾದರೆ ನನ್ನ ಮದುವೆ ಮುಗಿಯೋವರೆಗೂ ಸುಮ್ಮನಿದ್ಬಿಡು. ನಾನು ಆಮೇಲೆ ಅಪ್ಪ ಅಮ್ಮನ ಜೊತೆ ಮಾತನಾಡ್ತೀನಿ. ವಾಸವಿಯ ಅಭಯ ನುಡಿಗಳು ನನಗೆ ಸಮಾಧಾನ ತಂದುಕೊಟ್ಟಿತು. ಅಪ್ಪ ನನ್ನ ಮದುವೆಯ ಬಗ್ಗೆ ಮಾತನಾಡಿದ್ರು ಗಂಡಿನ ಕಡೆಯವರನ್ನು ಆಯ್ಕೆ ಮಾಡಿ ಮನೆಗೆ ಕರೆಸುವಷ್ಟು ಸಮಯ ಇರಲಿಲ್ಲ. ಅವರಿಗೆ ಹೆಚ್ಚು ರಜೆ ಸಿಗದಿದ್ದ ಕಾರಣ ಚಿಕ್ಕಮ್ಮನೊಡನೆ ಊರಿಗೆ ಹಿಂತಿರುಗಿದ್ರು. ನಾನು ನಿರಾಳವಾಗಿ ವಾಸವಿಯ ಮನೆಗೆ ಹೋಗಿ ಮದುವೆಯ ಸಿದ್ಧತೆಗಳಲ್ಲಿ ಭಾಗಿಯಾಗ್ತಿದ್ದೆ. ವಾಸವಿ ನನಗಾಗಿ ಒಂದು ರೇಷ್ಮೆ ಸೀರೆಯನ್ನು ಖರೀದಿಸಲು. ಬೇಡವೇ ವಾಸವಿ, ಇಷ್ಟು ಬೆಲೆ ಬಾಳುವ ಸೀರೆ ನನಗ್ಯಾಕೆ? ನಾನು ಅಳುಕುತ್ತಾ ನಿರಾಕರಿಸಿದೆ. ವಾಸವಿ ಕೀಟಲೆಯಿಂದ ನಗುತ್ತಾ, ಇದನ್ನು ಭಾರಿ ಸೀರೆ ಅಂತಿದೀಯಾ? ನಮ್ಮನೆ ಸೊಸೆ ಆದರೆ ಎಂತೆಂಥ ಸೀರೆ ಉಡಬೇಕು. ಸೊಸೆಗೋಸ್ಕರ ನಮ್ಮಮ್ಮ ಭಾರಿ ಸೀರೆ ಒಡವೆಗಳನ್ನು ಆರಿಸ್ತಾರೆ ಎಂದಾಗ ನನ್ನ ಮುಖ ನಾಚಿಕೆಯಿಂದ ಕೆಂಪೇರಿತು. ವಾಸವಿ ನನಗಾಗಿ ಆರಿಸಿದ ಸೀರೆಯನ್ನು ಕಂಡಾಗ ಅವಳ ತಾಯಿ ನಗು ಮುಖದಿಂದ, ಈ ಕಲರ್ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಕಣಮ್ಮ. ನಮ್ಮ ವಾಸವಿ ಜೊತೆಗೆ ಹೋಗಿ ನಮ್ಮ ಟೈಲರ್ ಹತ್ರನೇ ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ಕೊ ಎಂದು ಹುರಿದೆಬ್ಬಿಸಿದ್ರು. ಕಡು ನೇರಳೆ ಬಣ್ಣಕ್ಕೆ ಹಚ್ಚ ಕೆಂಪು ಬಣ್ಣದ ಜರಿ ಅಂಚಿನ ಸೀರೆ ನನ್ನ ಹಾಲು ಬೆಳಪಿನ ಮೈ ಬಣ್ಣ ಹಾಗೂ ನೀಲವಾದ ನಿಲುವಿಗೆ ತುಂಬ ಸುಂದರವಾಗಿ ಕಾಣುತ್ತದೆ ಎಂದು ನನಗೆ ಗೊತ್ತಿತ್ತು. ವಿವಿಧ ನಮೂನೆ ರೌಕೆಯನ್ನು ವಾಸವಿ ನನ್ನ ಪರವಾಗಿ ಅವಳ ಮನೆಯ ದರ್ಜಿಗೆ ಹೊಲಿಯಲು ಕೊಟ್ಟಿದ್ಲು. ಅವಳ ಮದುವೆಯ ಸಲುವಾಗಿ ಬಂದಿದ್ದ ಬ್ಯೂಟಿ ಪಾರ್ಲರ್ನವರೆಗೆ ನನಗೂ ಮುಖ ತಲೆ ಕೂದಲ ಹಾರೈಕೆ ಮಾಡಿಸಿದ್ಲು. ತಾನೇ ನನ್ನ ನೀಲ ಬೆರಳಿಗೆ ಕಡುಗೆಂಪು ಬಣ್ಣನ ನೇಲ್ ಪಾಲಿಷ್ ಲೇಪಿಸಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.